ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಯಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲ ಸುದ್ದಿ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನನ್ನು ಶತಾಯಗತಾಯವಾಗಿ ಮುಗಿಸಲೇಬೇಕು ಅಂತ ಪಣ ತೊಟ್ಟಂತೆ ಇದ್ದಂತಿದೆ. ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಎಲ್ಲವೂ ಒಂದು ಕಡೆ ಆದರೂ ಕೂಡ ಮತ್ತೊಂದು ಕಡೆ ಅಮೆರಿಕ ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮೊದಲ ದಿನದಿಂದಲೂ ಕೂಡ ಮಾಡ್ತಾ ಬಂದಿತ್ತು. ಇವತ್ತಿನ ಮೊದಲ ಸುದ್ದಿ, ಇರಾನ್ ಮೇಲೆ ಮೊನ್ನೆ B1 ಬ್ರಿಡ್ಜ್ ಏನಿತ್ತು, ಸೇತುವೆ ಏನಿತ್ತು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ನಂತರ ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ ಅಂತೆ. ಇದೇ ಮೊದಲ ಸುದ್ದಿ. ಹಾಗಾದರೆ ಇರಾನ್ ಇವತ್ತು 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದ್ಯಾಕೆ? ಇರಾನ್ ವಿರುದ್ಧ ಅಮೆರಿಕ ತನ್ನ ಹೋರಾಟವನ್ನು, ತನ್ನ ಯುದ್ಧವನ್ನು ತೀವ್ರಗೊಳಿಸಿ ಬಿಟ್ಟಿದೆ. ಇದರ ಭಾಗವಾಗಿ ಹಾರ್ಮುಜನ್ನು ನೀವು ಅವಕಾಶ ಮಾಡಿಕೊಡದೇ ಇದ್ದರೆ ನಿಮ್ಮ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಆ ಘಟನೆಯಾದ ನಂತರ ಇದೀಗ B1 ಸೇತುವೆಯನ್ನು ಹೊಡೆದುರುಳಿಸ್ತಿದ್ರು. ಈ ಸೇತುವೆಯನ್ನು ಹೊಡೆದುರುಳಿಸಿದ ನಂತರ ಇರಾನ್ ಒಂದು ತಕ್ಕ ಪಾಠವನ್ನು ಅಮೆರಿಕಕ್ಕೆ ಕಲಿಸ್ತಾ ಇದೆ. ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಾಗಿರುವಂತಹ ಗಲ್ಫ್ ರಾಷ್ಟ್ರಗಳ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ. ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತೋ ಮೊದಲ ದಿನದಿಂದಲೂ ಕೂಡ ನೀವು ನೋಡ್ಕೊಂಡು ಬನ್ನಿ, ಮೊದಲ ದಿನದಿಂದಲೂ ಕೂಡ ಅಮೆರಿಕದ ಸೇನಾ ನೆಲೆಗಳು, ಅದು UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಯಾವ್ಯಾವ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿತ್ತಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಂತ ಏನು ಗುರುತಿಸಿಕೊಂಡಿದ್ವು, ಆ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು, ಆ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ, ಅಲ್ಲಿಯ ಜನರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಬಂದಿತ್ತು. ಆ ಮುಖಾಂತರ ಆ ರಾಷ್ಟ್ರಗಳ ಆರ್ಥಿಕತೆಗೆ, ಆ ದೇಶದ ಪ್ರವಾಸೋದ್ಯಮಕ್ಕೆ, ಆ ದೇಶದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಕೊಡುವ ಪ್ರಯತ್ನವನ್ನು ಮೊದಲ ದಿನದಿಂದಲೂ ಕೂಡ ಇರಾನ್ ಮಾಡ್ತಾ ಬಂದಿತ್ತು. ಅಮೆರಿಕ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯುದ್ಧ ಶುರುವಾದಾಗ ನಾವು ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ನಿರೀಕ್ಷೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಇರಲಿಲ್ಲ. ಅದನ್ನು ಸ್ವತಃ ಅವರು ಒಪ್ಪಿಕೊಂಡಿದ್ದರು. ಹಾಗಾದರೆ ಇರಾನ್ನ ಹಿಟ್ ಲಿಸ್ಟ್ನಲ್ಲಿರುವಂಥ 8 ಸೇತುವೆಗಳು ಯಾವ್ಯಾವು? ಯಾವ ಕಾರಣಕ್ಕಾಗಿ ಸೇತುವೆಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ? ತನ್ನ ಒಂದು ಸೇತುವೆಯನ್ನು ಕಳೆದುಕೊಂಡಿದೆ ಇರಾನ್. B1 ಸೇತುವೆಯನ್ನು ಕಳೆದುಕೊಂಡಿರುವಂಥದ್ದು ಇರಾನ್. ಯಾವ್ಯಾವ ಸೇತುವೆಗಳು? ಕಿಂಗ್ ಫಹದ್ ಕಾಸ್ವೆ ಅಂತ ಸೌದಿ ಅರೇಬಿಯಾ ಮತ್ತು ಬಹರೇನ್ ನಡುವೆ ಇರುವಂತಹ ಏಕೈಕ ಮಾರ್ಗ ಇದು, ಭೂಮಾರ್ಗ ಇದು. ಇದರ ಮೇಲೆ ಕಣ್ಣಿಟ್ಟಿದೆ. ಶೇಖ್ ಜಾಬರ್ ಅಲ್ ಅಹಮದ್ ಅಲ್ ಸಬಾ ಸೇತುವೆ ಅಂತ ವಿಶ್ವದ ಅತಿ ಉದ್ದದ ಸಮುದ್ರ ಸೇತುವೆ ಇದು, ಇದರ ಮೇಲೆ ಕಣ್ಣಿಟ್ಟಿದೆ. ಮೂರನೇದ್ದು ಶೇಖ್ ಜಾಯದ್ ಸೇತುವೆ, UAEಯ ಅಬುದಾಬಿಯ ಪ್ರಮುಖ ಸಂಪರ್ಕ ಕೊಂಡಿ ಇದು. ಅಲ್ ಮುಕ್ತ ಸೇತುವೆ, UAEಯ ಅಬುದಾಬಿಯ ಮತ್ತೊಂದು ಆಯಕಟ್ಟಿನ ಸೇತುವೆ ಇದು. ಕಿಂಗ್ ಹುಸೇನ್ ಸೇತುವೆ, ಜೋರ್ಡಾನ್ ಮತ್ತು ಇಸ್ರೇಲ್, ವೆಸ್ಟ್ ಬ್ಯಾಂಕ್ ಅಂತ ಏನು ನಾವು ಕರಿತೀವಿ, ಅವುಗಳ ನಡುವೆ ಇರುವಂಥ ಒಂದು ಮಾರ್ಗ ಇದು. ಅಬ್ದುನ್ ಸೇತುವೆ, ಜೋರ್ಡಾನ್ ರಾಜಧಾನಿ ಅಮ್ಮಾನ್ನ ಪ್ರಮುಖ ಸೇತುವೆ ಇದು. ದಮಿಯಾ ಸೇತುವೆ, ಜೋರ್ಡಾನ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸೇತುವೆ. ಶೇಖ್ ಖಲೀಫಾ ಸೇತುವೆ, UAE. ಹಾಗಾದರೆ ಇರಾನ್ ಯಾಕೆ ಸೇತುವೆಗಳನ್ನು ಟಾರ್ಗೆಟ್ ಮಾಡ್ತಿದೆ? 8 ಹಿಟ್ ಲಿಸ್ಟ್ ಕೊಟ್ಟಿದೆ ಅಲ್ವಾ, ಯಾಕೆ ಟಾರ್ಗೆಟ್ ಮಾಡ್ತಿದೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳು ಎಲ್ಲವೂ ಕೂಡ ಸಮುದ್ರವನ್ನು ಒಳಗೊಂಡಿವೆ. ಸಮುದ್ರದ ತೀರ ಇರುವಂತಹ ದೇಶಗಳು ಸಮುದ್ರವನ್ನು ಒಳಗೊಂಡಿದೆ. ಒಂದು ಸಮುದ್ರ ಇದೆ, ಇಲ್ಲದೆ ಹೋದರೆ ದ್ವೀಪ ರಾಷ್ಟ್ರಗಳಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿವೆ. ಹೀಗಾಗಿ ಎಲ್ಲ ದೇಶಗಳು ತೈಲ ಸಾಗಾಟ ಆಗಿರ್ಬೋದು, ತಾವು ಉತ್ಪಾದನೆ ಮಾಡಿರುವಂಥ ಸರಕು ಸಾಮಗ್ರಿಗಳಾಗಿರ್ಬೋದು, ಬೇರೆ ದೇಶಗಳಿಂದ ತಮಗೆ ಆಮದು ಮಾಡಿಕೊಳ್ಳಬಹುದಾದಂಥ ಎಲ್ಲ ಸರಕು ಸಾಮಗ್ರಿಗಳನ್ನು ಈ ಬೃಹತ್ ಸೇತುವೆಗಳ ಮುಖಾಂತರವೇ ಎಲ್ಲ ವ್ಯವಹಾರಗಳಾಗುತ್ತೆ. ಈ ವ್ಯವಹಾರಗಳಿಗೆ ಹೊಡೆತ ಕೊಟ್ಬಿಟ್ರೆ ಮತ್ತೊಂದು ಆರ್ಥಿಕ ಹೊಡೆತವನ್ನು ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಎದುರಿಸಬೇಕು ಅನ್ನೋ ಕಾರಣಕ್ಕಾಗಿ ಇರಾನ್ ಸೇತುವೆಗಳ ಮೇಲೆ ಟಾರ್ಗೆಟ್ ಮಾಡ್ತಿದೆ. ಇದು ಗಮನಿಸಬೇಕಾದ ಸಂಗತಿ.